ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಅಶು ಆಚಾರ್ಯ ಲಾಗ್ಸ್ಗೆ ಸ್ವಾಗತ. ನಾನು ಎಲ್ಲಿದ್ದೀನಿ ಅಂತ ನೀವು ಥಿಂಕ್ ಮಾಡ್ತಾ ಇರ್ಬೋದು. ನಾನಿವಾಗ ಬಾಡಿಗೆ ಮನೇಲಿದ್ದೀನಾ ಅಥವಾ ಮನೆ ಚೇಂಜ್ ಮಾಡಿದ್ದೀನಾ, ಹೊಸ ಮನೆಗೆ ಬಂದಿದ್ದೀನಾ, ಏನಿದು ಅಂತ ನೀವು ಅಂದ್ಕೋಬೋದು. ನಾನು ಎಲ್ಲಿದ್ದೀನಿ ಅಂತ ಒಂದು ಗೆಸ್ ಮಾಡಿ ಕಮೆಂಟ್ ಮಾಡಿ. ಆಮೇಲೆ ನಾನಿವಾಗ ನನ್ನ ಮಾರ್ನಿಂಗ್ ರೂಟೀನ್ನ ಈಗಲೇ ಶುರು ಮಾಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ಎಲ್ಲ ಕ್ಲೀನಿಂಗ್ ನಡೀತಾ ಇತ್ತು. ಎಲ್ಲನೂ ಕ್ಲೀನಿಂಗ್ ಮಾಡಿಕೊಂಡು ಒಂದೊಂದೇ ಕೆಲಸನ ನಾನಿಲ್ಲಿ ಮುಗಿಸ್ಕೊತಾ ಹೋಗ್ತಾಯಿದ್ದೀನಿ. ಆಲ್ರೆಡಿ ಎಲ್ಲ ಸುಮಾರು ಸಾಮಾನನ್ನ ನಾನು ಜೋಡಿಸಿ ಎಲ್ಲ ಕಡೆ ನೀಟಾಗಿ ಇಟ್ಟಿದ್ದೀನಿ. ಆಮೇಲೆ ಆಲ್ರೆಡಿ ಕ್ಲೀನಾಗಿ ನೀಟಾಗಿ ಎಲ್ಲ ಜೋಡಿಸ್ಕೊಂಡಿತ್ತು. ಅದರಲ್ಲಿ ನಾನು ಸ್ವಲ್ಪ ಎಲ್ಲನೂ ಇವಾಗ ನೀಟ್ ಆ್ಯಂಡ್ ಕ್ಲೀನ್ ಮಾಡ್ಕೋತಾ ಹೋಗ್ತಾಯಿದ್ದೀನಿ. ಈ ರೀತಿ ನಾವು ಚಪಾತಿ ಲಟ್ಸೋದಕ್ಕೆ ಮತ್ತು ಪೂರಿ ಮಾಡೋದಕ್ಕೆ ಅಂತ ಕಟ್ಟಿಗೆಯಿಂದ ಮಾಡ್ಕೊಂಡಿರುವಂತಹ ಇದನ್ನು ಬಳಸ್ತೀವಿ. ಇದರಿಂದ ಕೆಲಸ ತುಂಬಾ ಸುಲಭನೂ ಆಗುತ್ತೆ. ಯಾಕಂದರೆ ನಾವು ಎಲ್ಲಿ ಬೇಕಾದರೂ ಇಟ್ಕೊಂಡು ಚಪಾತಿ ಪೂರಿ ಲಟ್ಸ್ಬೋದು. ಸ್ಲ್ಯಾಬ್ ಮೇಲೆ ನಾವು ಈ ಥರ ಅಡುಗೆ ಕಟ್ಟೆ ಮೇಲೆ ಏನೂ ಮಾಡಬೇಕಾದ ಅವಶ್ಯಕತೆ ಇರಲ್ಲ. ಇದರಿಂದ ಅಡುಗೆ ಕಟ್ಟೆ ಕೂಡ ಗಲೀಜಾಗೋದಿಲ್ಲ. ಆಮೇಲೆ ಈ ಕಟ್ಟಿಗೆಯಿಂದ ಮಾಡಿರುವಂಥದ್ದು ತುಂಬಾ ಒಳ್ಳೆಯದು. ಇದರಿಂದ ಯಾವುದೇ ರೀತಿಯಾದಂಥ ಪಾರ್ಟಿಕಲ್ಸು ಹೊಟ್ಟೆಗೆ ಹೋಗೋದಿಲ್ಲ. ಸೊ ಕಟ್ಟಿಗೆಯಿಂದ ಮಾಡಿರೋದ್ರಿಂದ. ಆಮೇಲೆ ನಾನಿಲ್ಲಿ ಬೆಳಿಗ್ಗೆ ಚಪಾತಿ ಪೂರಿ ಮಾಡಿದ್ವಿ. ಆಮೇಲೆ ಪೂರಿನ ಎಲ್ಲರೂ ತಿಂದು ಇವಾಗ ಎಲ್ಲನೂ ನೀಟ್ ಆ್ಯಂಡ್ ಕ್ಲೀನ್ ಮಾಡ್ಕೊತಾ ಹೋಗ್ತಾಯಿದ್ದೀನಿ. ಎಲ್ಲ ರೀತಿ ಡಸ್ಟ್ಗಳೆಲ್ಲನೂ ನಾನು ಒರೆಸಿ ಮನೇನ ಸ್ವಲ್ಪ ನೀಟಾಗಿ ಮಾಡ್ತಾಯಿದ್ದೀನಿ. ಇದು ಒಂಥರ ಸಿಟಿಗೆ ಹತ್ರನೇ ಇದೆ. ಬಟ್ ಆದರೆ ಇದು ವಾತಾವರಣ ಹಳ್ಳಿ ವಾತಾವರಣ ಥರ ಅನಿಸುತ್ತೆ. ತುಂಬಾ ಕೂಲಾಗಿದೆ ಇಲ್ಲಿ. ಯಾವುದೇ ರೀತಿ ಫ್ಯಾನ್ಗಳು ಎಲ್ಲ ಹೆಚ್ಚಾಗಿ ಯೂಸ್ ಮಾಡುವಂಥ ಅವಶ್ಯಕತೆ ಇರಲ್ಲ ಈ ವಾತಾವರಣಕ್ಕೆ. ಆಮೇಲೆ ಮನೆ ಹತ್ರನೇ ಹಿತ್ತಲಲ್ಲಿ ನಾವು ತರಕಾರಿಗಳನ್ನೆಲ್ಲ ಬೆಳೆಸ್ಕೋಬೋದು. ಯಾಕಂದರೆ ಇಲ್ಲಿ ನೀರು ಕೂಡ ಚೆನ್ನಾಗಿರುತ್ತೆ. ಆಮೇಲೆ ವಾತಾವರಣ ಸೂರ್ಯನ ಬಿಸಿಲು ಕೂಡ ತುಂಬ ಚೆನ್ನಾಗಿ ಬೀಳ್ತಾ ಇರುತ್ತೆ. ಎಲ್ಲ ರೀತಿಲೂ ನಮಗೆ ಇದೊಂದು ರೀತಿ ಕೂಲ್ ಆ್ಯಂಡ್ ತುಂಬಾ ಚೆನ್ನಾಗಿರುವಂಥ ಪ್ಲೇಸ್ ಅಂತಲೇ ಹೇಳ್ಬೋದು. ನಾವು ಹಳ್ಳಿ ಅಂತ ಹೇಳ್ತೀವಿ, ಆದರೆ ಹಳ್ಳಿ ಕಡೆ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ. ಇದರಿಂದ ನಮಗೆ ಯಾವುದೇ ರೀತಿಯಾದಂಥ ಒತ್ತಡ ಅಂತ ಅನಿಸೋದಿಲ್ಲ. ಯಾವಾಗಲೂ ನಾವು ಒಂದು ರೀತಿ ಖುಷಿಯಾಗಿ ತಂಪಾಗಿ ಇರ್ಬೋದು. ಹೆಚ್ಚಾಗಿ ಫ್ಯಾನನ್ನೇ ಅವಲಂಬಿಸ್ಕೊಂಡು ಇರಬೇಕಾದ ಸಿನೇ ಅವಲಂಬಿಸ್ಕೊಂಡು ಇರಬೇಕಾದಂಥ ಅವಶ್ಯಕತೆ ಇರೋದಿಲ್ಲ. ಆಮೇಲೆ ಈ ನೆಲ ಕೂಡ ಅಷ್ಟೇ ಕೆಂಪು ನೆಲ ಆಗಿರೋದ್ರಿಂದ ಮಕ್ಕಳು ಜಾರ್ತಾರೆ ಬೀಳ್ತಾರೆ ಅನ್ನೋದು ಭಯ ಜಾಸ್ತಿ ಇರೋದಿಲ್ಲ. ಆಮೇಲೆ ಮಕ್ಕಳೆಲ್ಲ ತಂಪಾಡಿಗೆ ಆಟ ಆಡ್ಕೋತಾ ಇದ್ದಾರೆ. ನಾನಿಲ್ಲಿ ಎಲ್ಲನೂ ನೀಟ್ ಆ್ಯಂಡ್ ಮಾಡ್ತಾಯಿದ್ದೀನಿ. ಇದು ನೋಡಿ ಮನೇಲೇ ಬೆಳೆದಿರುವಂತಹ ಲಿಂಬೆಹಣ್ಣು. ಸೊ ಇದು ತುಂಬಾ ರಸ ಇರುವಂಥದ್ದು ಮತ್ತು ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ. ಇದು ಮನೇಲಿ ಬೆಳೆದಿರೋದ್ರಿಂದ ಯಾವ ರೀತಿ ಗೊಬ್ಬರನೂ ಯೂಸ್ ಮಾಡ್ದೇನೆ ಜಸ್ಟ್ ನಾವು ಬೀಜನ ಯೂಸ್ ಮಾಡಿ ಎಸೆದಿರೋವಂಥದ್ದು. ಸೊ ಅದೇನಾಗುತ್ತೆ ಚೆನ್ನಾಗಿ ಬೆಳ್ಕೊಂಡಿರುತ್ತೆ. ಇವಾಗ ಮಳೆಗಾಲದಲ್ಲಂತೂ ತುಂಬಾ ಜಾಸ್ತಿನೇ ಆಗುತ್ತೆ ನಿಂಬೆಹಣ್ಣು. ಆಮೇಲೆ ನಾನು ಇಲ್ಲೇ ಆಗಿಂದಾಗಲೇ ಎಲ್ಲ ಪಾತ್ರೆಗಳನ್ನು ಕ್ಲೀನ್ ಮಾಡಿ ಇಟ್ಕೊಳ್ಳೋದ್ರಿಂದ ನನಗೆ ಜಾಸ್ತಿ ಏನು ಕೆಲಸ ಅಂತ ಅನಿಸೋದಿಲ್ಲ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ನಿಮ್ಮ ಸಬ್ಸ್ಕ್ರೈಬಿಂದ ನನ್ನ ಚಾನಲ್ ಗ್ರೋ ಆಗೋದಕ್ಕೆ ಸಹಾಯ ಆಗುತ್ತೆ. ನಿಮ್ಮಿಂದಲೇ ತಾನೇ ನನ್ನ ಚಾನಲ್ ಗ್ರೋ ಆಗೋಕ್ಕೆ ಸಾಧ್ಯ. ನೀವು ಒಂದು ಸಣ್ಣ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿದ್ರಿ ಅಂತ ಆದರೆ ನನ್ನ ಚಾನಲ್ಗೆ ಆದಷ್ಟು ಬೇಗ 1000 ಸಬ್ಸ್ಕ್ರೈಬರ್ ಆಗ್ತಾರೆ. ಆಗ ನನ್ನ ಚಾನಲ್ಗೂ ಕೂಡ ಒಂದು ಒಳ್ಳೆ ವ್ಯಾಲ್ಯೂ ಅಂತ ಬರುತ್ತೆ. ಅಲ್ಲಿವರೆಗೂ ನಾನು ಸುಮ್ಮನೆ ವೀಡಿಯೋಸ್ಗಳನ್ನು ಹಾಕ್ತೀನಿ, ನೀವು ನೋಡ್ತೀರಾ ಅಷ್ಟೇ ಅಂತ ಅನಿಸುತ್ತೆ. ಈ ಕಡೆ ಸಂತೆಗೆ ಹೋಗಿ ಎಲ್ಲ ಸಾಮಾನು ತಂದಿದ್ವಿ. ಈ ಥರ ಸೌತೆಕಾಯಿ ಊರು ಸೌತೆಕಾಯಿ ಅಂತ ಹೇಳ್ತಾರೆ. ಸೊ ಅದನ್ನು ತುಂಬಾ ರೆಸಿಪಿಗಳನ್ನು ಮಾಡ್ಬೋದು, ಟೇಸ್ಟಿಯಾಗೂ ಇರುತ್ತೆ. ಇಲ್ಲಿ ನಾನು ಬಾಳೆಹಣ್ಣು ಬನ್ಸ್ ಕೂಡ ಮಾಡಿದ್ದೆ. ಇದು ಮನೇಲೇ ಮಾಡಿರೋವಂಥದ್ದು, ಯಾವುದು ಹೋಟೆಲಿಂದ ತಂದಿರೋವಂಥದ್ದಲ್ಲ. ನಾನು ಜಾಸ್ತಿ ಮನೇಲೇ ಈ ಥರ ಹೋಟೆಲ್ನಲ್ಲಿ ಸಿಗುವಂಥ ಫುಡ್ನ ಟ್ರೈ ಮಾಡ್ತೀನಿ. ಬಟ್ ಮನೇಲೇ ಇರುವಂಥ ಸಾಮಗ್ರಿ ಬಳಸಿ ಯಾವುದೇ ರೀತಿ ಸೋಡಾ ಮೈದಾ ಈ ಥರ ಎಲ್ಲ ಜಾಸ್ತಿ ಬಳಸೋದಿಲ್ಲ. ಎಲ್ಲಾದರೂ ಒಂದು 1/2 ಟೇಬಲ್ ಸ್ಪೂನು ಈ ಥರ ಅಷ್ಟೇ ಬಳಸೋದು. ಇದು ಕೂಡ ಬೇರಲ್ಸು ಅಂತಾರೆ. ಇದನ್ನು ಕೂಡ ನಾವು ಫ್ರೈ ಮಾಡಿದ್ವಿ. ಇದರಿಂದ ತುಂಬಾ ಒಳ್ಳೊಳ್ಳೆ ರೆಸಿಪಿಗಳನ್ನು ಮಾಡ್ಬೋದು. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋಸ್ಗಳನ್ನು ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಇದರಿಂದ ಏನಿದೆ ಅನ್ನೋದು ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಎಲ್ಲರೂ ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.